ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು ರಾಕ್ಷಸಿ ಈ ಜೋಡಿ ಹಕ್ಕಿಗಳ ಕಲರವ ಕೇಳಿ ರೀ ರೀ ಹಾಂ ಪೂಜಾ ಏನಾತ್ರಿ ಏನು ಯೋಚನೆ ಮಾಡತ್ತೀರಿ ಏನಿಲ್ಲ ನೀ ಇಷ್ಟು ಚಂದ ರೆಡಿ ಬಂತ್ರ ಹೊರಗೆ ಹೋಗಿ ಹೆಂಗೆ ಮನ್ಸು ಬರ್ತೈತಿ ಪೂಜಾ. ಓಹೋ ಮತ್ತೇನು ಮಾಡ್ಬೇಕನ್ನಿಸ್ತೈತಿ ಇಲ್ಲೇ ನಿನ್ನ ಜೊತೆ ಮನ್ಯಾಗ ಇರ್ಬೇಕನ್ನಿಸ್ತೈತಿ. ಒಂದು ಕೆಲಸ ಮಾಡೋಣ, ಇವತ್ತು ಮನ್ಯಾಗ ಇದ್ಬಿಡೋಣ. ಆಹಾ ಇಂಥದಕ್ಕೆ ಏನು ಕಮ್ಮಿ ಇಲ್ಲ. ನಡ್ರಿ ನಡ್ರಿ, ಅಲ್ಲಿ ಫಂಕ್ಷನಾಗ ಲೇಟ್ ಆಕೈತಿ. ಸಾಕು ನಿಮ್ಮ ಆಟ ಎಲ್ಲ. ಅಯ್ಯೋ ನಾ ಏನು ಮಾಡಿದೆ, ಇಲ್ಲೇ ಇರ್ಬಿಡಂತು. ಇಲ್ಲಿ ಫಂಕ್ಷನ್ನ ಅವಾಗ ಫೋನ್ ಹಚ್ಚಿ ಹೇಳ್ತೀನಿ, ನಾವು ಬರತ್ತಿಲ್ಲ ಮನ್ಯಾಗ ಉಳಿತೇವೆ ಅಂಥೇಳಿ. ಹಾಂ ರೀ ಸಾಕು ನಡ್ರಿ, ಇಲ್ಲಿ ಫಂಕ್ಷನಾಗ ಲೇಟ್ ಆಕೈತಿ. ನಮಗೋಸ್ಕರ ಎಲ್ಲ ಕಾಯ್ತಿರ್ತಾರೆ. ಅದಂಗೆ ಅತ್ತಿ ಪ್ರೀತಿ ಶಶಿ ಎಲ್ಲರೂ ಹೋದ್ರೆ ಮತ್ತೆ ಎಷ್ಟೊತ್ತು ನಿನ್ನ ಸಂಬಂಧ ವೇಟ್ ಮಾಡ್ತಾರೆ. ನೀ ಯಾಕಿನ ಕರ್ಕೊಂಬಾಪ, ನಾವು ಮುಂದೆ ಹೋಗಿರ್ತೀವಿ ಅಂತ ಹೋದ್ರು ಅವರು. ಹೌದಾ ಸರಿ, ಮತ್ತು ನಮ್ಗೆ ಲೇಟ್ ಆಕಿರ್ತೈತೆ ಅವ್ರಿಗೆ ಪಾಪ. ನಡ್ರಿ ಬೈದ್ಕಿದ್ದಾರೆ, ಇನ್ನು ಗಂಡ ಹಿಂದಿ ಇನ್ನು ಮಟ್ಟ ಮನ್ಯಾಗ ಅದಾರ ಅಂತೇಳಿ. ನಡ್ರಿ ಲಗು ಹೋಗೋಣ. ಸರಿ ನಡಿ ಹೋಗೋಣ. ಚಂದ್ರಕರ ಅಲ್ಲಿ ನೋಡ್ರಿ, ಪ್ರಿಯಾ ಬಂದಾಳ. ಓ ಪ್ರಿಯಾ, ಹೆಂಗಿದೀವ? ಆರಾಮಿದೀಯಾ? ಓ ಚಂದ್ರ ಆಂಟಿ, ನಾನು ಆರಾಮಾಗಿದ್ದೀನಪ್ಪ. ನೀವು ಹೆಂಗಿದ್ದೀರಿ? ನಾನು ಸೂಪರು. ಓ ಎಲ್ಲಿ ಯಾರು ಕಾಣ್ತಿಲ್ಲಪ್ಪ. ಯಾರು ಕಾಣ್ಬೇಕಾಗಿತ್ಪ ನಿನಗೆ? ಅಂದ್ರೆ ಪಲ್ಲವಿ ಒಬ್ಬಳ ಕಾಣಕತ್ತಾಳೆ, ಅವ್ರ ಮನೆಯವ್ರು ಎಲ್ಲೂ ಕಾಣಕತ್ತಿಲ್ಲಲ್ಲ, ಅದಕ್ಕೆ. ಬರತ್ತಾರವಾ? ಹಿಂದಿಂದ ಬರತ್ತಾರ. ಪಲ್ಲವಿ, ನಿಮ್ಮ ಇವರು ಪೂಜಾ ಅಲ್ಲ, ಪೂಜಾ ಬರತ್ತಾರ? ಹಾಂ ಪ್ರಿಯಾ ಬರತ್ತಾರ. ಸಿದ್ಧಾರ್ಥನ ಜೊತೆ ಬರ್ತಾಳ. ಓ ಹೌದಾ, ಅವ್ರು ಸ್ವಲ್ಪ ನೀಟಾಗಿ ರೆಡಿಯಾಗಿ ಬಾ ಅಂತ ಹೇಳಿದಿಲ್ಲ. ಆದ್ಮೇಲೆ ಸ್ಟೇಜ್ ಮೇಲೆ ಅವ್ರದ್ದು ಹಾಡಲ್ಲ, ಫಸ್ಟ್ ಹಾಡು, ಹಿಂಗಾಗಿ ಹೇಳಿದೆ. ಓಹೋ ಹಾಡು ಬೇರೆ ಹಾಡತ್ತಾಳ? ಹಾಡಲಿ ಹಾಡಲಿ. ಹಾಂ ಆಂಟಿ, ತುಂಬ ಚೆನ್ನಾಗಿ ಹಾಡ್ತಾರಂತವರು. ಹಿಂಗಾಗಿ ನಮ್ಮ ಕಾಲೋನಿಯವರಲ್ಲ, ಹಿಂಗಾಗಿ ಭಾಗವಹಿಸ್ಲಿ ಅಂಥೇಳಿ ನಾವೇ ಫಸ್ಟು ಅವ್ರದ್ದು ಸಾಂಗ್ ಐತಿ. ಸೊ ನೋಡಿ ಎಂಜಾಯ್ ಮಾಡಿ ಎಲ್ಲರೂ. ಹಾಂ ಮತ್ತು ದುರ್ಗಾ ಪೂಜೆ ಯಾವಾಗ? ಹಾಂ, ಹಾಡಾದ್ಮೇಲೆ ಇಲ್ಲೇ ಒಂದಿಷ್ಟು 2 ಕಾರ್ಯಕ್ರಮ ಇದ್ದಾವೆ ಸ್ಟೇಜ್ ಮೇಲೆ. ಅದಾದಮೇಲೆ ಅಲ್ಲಿ ದುರ್ಗಾ ಪೂಜೆ ಇನಾಗ್ರೇಷನ್ ಮಾಡೋದು. ಓಹೋ, ಆ ದುರ್ಗಾದೇವಿ ಬಂಗಾರದ ಮೂರ್ತಿ ನೋಡಕ್ಕೆ ಕಾಯಕತ್ತಿ ನೋಡಿ ಪ್ರಿಯಾ. ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೇವೆ ಆಂಟಿ. ಎಂಜಾಯ್ ಮಾಡಿರಿ. ಹಾಂ ಸರಿ, ನಾನು ಸ್ವಲ್ಪ ಚೂರು ಕೆಲಸ ಇದೆ, ಬರ್ತೀನಿ. ಸರಿ ಸರಿ ಹೋಗು. ಫಸ್ಟ್ ಹಾಡು ಹಾಕಿದ ಅಂತ ಪಲ್ಲವಿ ಎಲ್ಲದ ಹಾಕಿ ಬಂದ್ಲಾ ಪೂಜಾ? ಇನ್ನು ಮನೇನ ಬಿಟ್ಟಿಲ್ಲ ಅಂತಾರ, ಇನ್ನು ಮನ್ಯಾಗ ಅದಾರಂತ್ರಿ ಅಲ್ಲವಾ? ಆಕಿ ಹಾಡದೇ ಇರೋಂಗೆ ಏನು ಮಾಡಕ್ಕಿದಿ? ನಾ ಎಲ್ಲ ಮಾಡ್ತೀನಿ, ತನಗ ನೋಡ್ತಾ ಇರ್ನಿ. ಏನಾದರೂ ಮಾಡವ ಚಂದ್ರಕಾರ, ಏನಾರ ಮಾಡ್ರಿ. ಒಟ್ಟ ಈ ಮಂದೆಲ್ಲ ಪೂಜಾಗ ಸ್ಟೇಜ್ ಮೇಲೆ ಅಸಹ್ಯ ಆಗ್ಬೇಕು, ಹಂಗೆ ಮಾತ್ರ ಮಾಡ್ರಿ, ಅಷ್ಟು ಸಾಕು. ನೋಡ್ತಾ ಇರ್ಪಲ್ಲವಿ, ಆಕಿ ಹಂಗ ಮಕ್ಕಕ್ಕೆ ಮರ್ಯಾದೆ ಆಕೈತೆ ಅಂತ ಹೇಳಿ ಹೊಸ್ತಾಗೆ ಬನ್ಸಿಸಿ ಏನೋ ಮನೆ ಹಾಡ್ತಾ ಅಂತ ಅನ್ಕೊಂಡಿರ್ಲಿಲ್ಲಪ್ಪ ಅಂಥೇಳಿ ನಮ್ಮ ಕಾಲೋನಿ ಜನ ಎಲ್ಲ ನಗ್ತಾ ಇರ್ಬೇಕು. ಹಂಗೆ ಮಾಡ್ತೇನೆ, ಅಷ್ಟು ಮಾಡಿ. ಚಂದ್ರಕಾರ ಹೇಳ್ರಿ, ಈಗ ಏನು ಮಾಡೋದು ನೋಡು. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಆ ಪೂಜಾ ಮನೆಯಿಂದ ಬಿಡಾತ ಅಂತನ? ಮನೆ ಬಿಟ್ರ ಅವರಿಬ್ರು? ಹಾಂ ಬಿಟ್ಟಿರ್ಬೋದು. ಅತ್ತಿ ಶಶಿ ಅದು ಬಂದ್ರೆ ಅವ್ರ ಜೊತೆ ಏನು ಬಂದಿಲ್ಲಕ್ಕೆ. ಅಣ್ಣ ಮತ್ತು ವೈನಿ ಹಿಂದೆ ಬರ್ತಾರಂತ ಶಶಿ ಅಂದ್ಲು. ಮೇ ಬಿ ಈಗ ಬರ್ತಿರ್ಬೇಕು. ನನ್ನ ಹತ್ರ ಗಂಟ್ಲ ಕೆಡಿಸುವಂಥ ಗುಳಿಗೆ ಅದ, ಈಗ ಹೋಗಿ ತೊಗೊಂಡು ಬಂದೆ ಮೆಡಿಕಲ್ ಕೊಡಿ. ನೀನು ಹೆಂಗಾರ ಮಾಡಿ ಆ ಪೂಜಾಗ ಜ್ಯೂಸ್ ಒಳಗೆ ಹಾಕಿ ಕುಡಿಸು. ನೀನು ನಾನಾ? ನೀನ ಹೆಂಗಾರ ಮಾಡಿ ಜ್ಯೂಸ್ ಒಳಗೆ ಆಕಿಗೆ ಗುಳಿಗೆ ಹಾಕಿ ಕುಡಿಸು. ಆಕಿ ಆ ಗುಳಿಗೆ ಕುಡಿದ್ಲಂದ್ರೆ ಆಕಿ ಗಂಟ್ಲ ಹಾರಿ ಹಿಡ್ದ ಹೋಗ್ತೈತಿ. ಆ ಗುಳಿಗೆ ಭಾಳ ಪವರ್ಫುಲ್ ಡೋಸ್ ಅದ. ತಗೊಂಡು 5 ನಿಮಿಷಕ್ಕೆ ಗಂಟ್ಲ ಬಂದ್. ಓಹೋ, ಹಂಗಿದ್ರೆ ಪೂಜಾನ್ ಗಂಟ್ಲ ಬಂದ್, ಆಕಿ ಹಾಡು ಬಂದ್. ಅಂದ್ರೆ ಶಾಣೆ ಆಗಿ ನೋಡು, ಬರೋಬ್ಬರ್ ಹಿಡ್ದೆ. ಹೋಗು ಹೋಗು, ಹಿಂಗಾರ ಮಾಡಿ ಆಕಿ ಜ್ಯೂಸ್ ಕುಡಿಸೋ ವ್ಯವಸ್ಥೆ ಮಾಡು. ಅಲ್ಲ ಚಂದ್ರಕಾರ,
ನಾ ಏನೋ ಜ್ಯೂಸು ಕೊಡ್ತೀನಿ, ಆಕೆ ಕುಡಿದ್ಲು ಅನ್ಕೋರಿ. ಅಕಸ್ಮಾತ್ ಆಕಿ ಗಂಟ್ಲ ಹಾಳಾಗಿ ಆಕಿ ಮಂದಿ ಮುಂದೆ ಅವಮಾನ ಆಗಿದ್ದು ಆಕಿ ಸಂಬಂಧ ಅಂತೇಳಿ ನನ್ನ ಸಂಬಂಧ ಅಂತೇಳಿ ಗೊತ್ತಾದ್ರೆ ನಾನು ಜ್ಯೂಸ್ ಕೊಟ್ಟಿದ್ದೆ ಅಂತೇಳಿ ಬೇಡ ಬೇಡ. ನಾ ಆಕಿಗೆ ಜ್ಯೂಸ್ ಕೊಡಲ್ಲ. ಯಾರ ಥರ ನಂಬಿಕೆ ಇದ್ದಾರ ಕಡೆ ಆಕಿ ಜ್ಯೂಸ್ ಕೊಡಿಸ್ಬೇಕು. ಯಾರ ಕಡೆ ಕೊಡಿಸ್ತಿ? ಶಶಿ ಕಡೆ ಕೊಡ್ಸಿದ್ರೆ ಹೆಂಗಿರ್ತೈತಿ? ಆಕೆಗೆ ಡೌಟು ಬರಂಗಿಲ್ಲ ಅದ್ರೊಳಗೆ ಏನರ ಆಯ್ತು ಅಂತೇಳಿ. ಕಣ್ಣು ಮುಚ್ಚಿ ಆ ಜ್ಯೂಸ್ ಕುಡಿತಾಳೆ ಆಕೆ. ಕರೆಕ್ಟ್, ನೀ ಹೇಳಿದ್ದು 100% ಸತ್ಯ ಪಲ್ಲವಿ. ಬರಬ್ಬರ ಹೆಂಗಾರ ಮಾಡಿ ಶಶಿ ಕೈಯಾಗ ಜ್ಯೂಸ್ ಕೊಟ್ಟು ಕುಡಿಸೋ ವ್ಯವಸ್ಥೆ ಮಾತ್ರ ನಿಂದ, ಗುಳಿಗೆ ತಂದು ಹಾಕ್ಕೊಡೋ ವ್ಯವಸ್ಥೆ ನಂದು. ಆಯ್ತು ರೀ, ನೀವು ಹೇಳ್ದಂಗಾಗಲಿ. ಶಶಿ ಅಲ್ದಾಳು, ಆಕೆ ಜೊತೆಗೆ ಹೋಗಿ ಮೊದಲ ಮಾತಾಡ್ತೇನೆ. ಹಾಂ ಪಲ್ಲವಿ, ಒಂದು ಮಾತು ನೆನ್ಪಿಟ್ಕೊ, ಹುಷಾರ. ನೀನ ಗುಳಿಗೆ ಕೊಟ್ಟಿದ್ದಂತ ಗೊತ್ತಾಗಬಾರ್ದು. ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೀವು ತಲೆ ಕೆಡಿಸ್ಕೊಬೇಡ್ರಿ ಅದ್ರ ಬಗ್ಗೆ ಎಲ್ಲ. ನನಗೆ ಗೊತ್ತೈತಿ ಯಾರನ್ನ ಹೆಂಗೆ ಎಲ್ಲೇ ಯಾವಾಗ ಹ್ಯಾಂಡಲ್ ಮಾಡ್ಬೇಕಂತ. ಸರಿ ಹೋಗು. ಪೂಜಾ, ಅದು ಹೆಂಗೆ ಎಲ್ಲರ ಮುಂದೆ ಹಾಡ್ತೀಯೋ ನಾನು ನೋಡೇ ಬಿಡ್ತೇನೆ. ಪೂಜಾ, ಈಗ ಬಂದ್ರವ? ಎಷ್ಟು ತಡ ಮಾಡಿದ್ರಿ ಅಂತಾನ? ಅವ್ವ ನಂದೇನಲ್ಲ, ಎಲ್ಲ ನಿನ್ನ ಸೊಸಿದೆ. ನೋಡ್ರಿ ಅತ್ತೀರ ಹೆಂಗೆ ಮಾತಾಡ್ತಾರೆ ಇವರು. ಆತು ಚಂದ ಭಾಳ ಕಾಣತಿ. ಈ ಸೀರೆ ಹೊಸಾದ್ರಿ ಅತ್ತೀರ, ಇವರು ತಂದು ಕೊಟ್ಟ. ಓಹೋ ಅಣ್ಣ, ಅಡ್ಡಿಲ್ಲ. ನನಗೆ ಯಾವಾಗಾರ ನನ್ನ ಜೊತೆ ಶಾಪಿಂಗ್ ಬಾಪಾ ಅಂತಂದ್ರೆ ಒಂದು ದಿನ ನನ್ನ ಜೊತೆ ಬರ್ತಿದ್ದಿಲ್ಲ ನೀ. ಹೆಣ್ಮಕ್ಳು ಶಾಪಿಂಗ್ ನಮಗೆಲ್ಲ ಬಗ್ಗೆ ಹರಂಗಿಲ್ಲ ಅಂತಿದ್ದೆ. ನೋಡಿ ಮದ್ವೆ ಆಗಂತಲೇ ಹೆಂಡತಿಗೆ ಸೀರೆ ತಂದು ಕೊಟ್ಟ. ಶಶಿ ಪಾಪ ಅವ್ನ ಕಾಲೆಲ್ಲ ನಿಂತು ಬಿಟ್ಟಿರ್ತೀನಿ ನೋಡಿ ನೀನೋ ಬಗ್ಗೆ. ಹೌದೌದು, ನಿನಗೆ ಮದುವೆ ಏನು ಅನ್ನಂಗಿಲ್ಲ ಬಿಡು. ಓಹೋ ಈಗ ಬಂದ್ರ ಪೂಜಾ? ಹಾಂ ಪಲ್ಲವಿಕ, ಈಗ ಬಂದ್ವಿ. ನೀವು ಮುಂಚೆನೇ ಬಂದುಬಿಟ್ಟಿದ್ರಲ್ಲ. ನನಗಿವರೆಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಗೊತ್ತಿದಾರ ನನಗೆ, ಹಿಂಗಾಗಿ ಸ್ವಲ್ಪ ಮುಂಚೆ ಬಂದೆ. ಬಾ, ನಿನಗೂ ಎಲ್ಲಾರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ನನ್ಗೆ ಇರಲಿ ಹಂಗೆ ಕಂತೀವ ಪೂಜಾ? ಇಲ್ಲೇ ಇರಕ್ಕೆ ನೀನು ನಾಳೆ ಎಲ್ಲರೂ ಗೊತ್ತಿರ್ಬೇಕು. ಈಗ ನಾಳೆ ಎಲ್ಲರ ಪಾರ್ಟಿಗೆ ಗೀಟಿಗೆ ಕರೀತಾರೆ, ಫಂಕ್ಷನ್ ಕರೀತಾರೆ, ಎಲ್ಲರೂ ನೀವು ಪರಿಚಯ ಆಗ್ಬೇಕು. ನೀನು ಹೊಸ ಸೊಸಿ ಎಲ್ಲರ ಜೊತೆ ಬರೀಬೇಕವಾ? ಹೋಗು, ಪಲ್ಲವಿ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತಾಳೆ. ಹೋಗುವ ಅತ್ತಿಯರ ನಾನು ಹೋಪ ಪೂಜಾ ಹೋಗು. ಹೋಗಿ ಪೂಜಾ, ಹೋಗು, ಕರತಾರಲ್ಲ ಹೋಗು. ಸರಿ. ಶಶಿ ನೀನು ಬಾ ನನ್ನ ಜೊತೆ. ಅಲ್ಲ ಪೂಜಾ, ನಾಯಕ. ಶಶಿ ಬಾ ನೀನು ಬಾ. ನೀನು ಇದ್ರೆ ನಂಗೆ ಒಂಥರ ಕಂಫರ್ಟಬಲ್ ಅನಿಸ್ತೈತಿ. ಅವ್ರೆಲ್ಲ ಪರಿಚಯ ಇಲ್ಲಲ್ಲ, ಒಂಥರ ಅನಿಸ್ತದಕ್ಕೆ. ಸರಿಮ್ಮ, ಆಯ್ತು, ನಾನು ಬರ್ತೇನೆ. ನಡಿ ಹೋಗೋಣ. ನಡಿ ಪಲ್ಲವಿ ಹೋಗೋಣ. ನಮ್ಮ ಪೂಜಾ ಪಾಪ ಭಾಳ ಒಂಥರ ಇದನ್ನ ಮಾಡ್ಕೊತಾ ನಾಚ್ಕೊಂಡಂಗೆ ಮಾಡ್ತೈತೆ ಹುಡುಗಿ. ಇಂಥಲ್ಲೆಲ್ಲ ಗೊತ್ತಿಲ್ಲಲ್ಲ ಪಾಪ. ಹಳ್ಳ್ಯಾಗ ಬಿಡೋದು ಹಳ್ಳ್ಯಾಗಿದ್ದಾಗ. ನಾನು ಹಳ್ಳಿಂತ್ರ ಬಂದು ಸಿಟ್ಯಾಗ ಉಳ್ದಾಕೆಲ್ಲ ನನಗೂ ಮೊದಲು ಹಿಂಗೆ ಅನಿಸ್ತಿತ್ತು. ಈಗೆಲ್ಲ ರೆಡಿ ಆಗೈತೆ. ನಾನು ನೋಡಿದ್ರೆ ಪೂಜಾ ನೋಡಿದ್ರೆ ನನ್ನ ನೋಡ್ಕೊಂಡಂಗೆ ಅನಿಸುತ್ತಂಗೆ. ಭಾಳ ಮುಗ್ದದಲ್ಲ ನಮ್ಮ ಪೂಜಾ. ಒಳ್ಳೆ ಹುಡುಗಿ. ಅಕ್ಕ ಏನು ಅರೇಂಜ್ಮೆಂಟ್ ಮಾಡ್ಯಾರ, ಏನು ಲೈಟಿಂಗು ಪೈಟಿಂಗು ಭಾರಿ ಬೆಸ್ಟ್ ಮಾಡ್ಯಾರ ಬಿಡುವ. ಭಾರಿ ಮಾಡ್ಯಾರ ಬಿಡು. ಮತ್ತು ದುರ್ಗಾದೇವಿದ ವರ್ಷ ಹಿಂಗೆ ಮಾಡ್ತಾರೆ. ಮತ್ತು ಈ ಸಲ ಬಂಗಾರದ ಮೂರ್ತಿ ಬರಕಂದಾರ ಅಂದಮೇಲೆ ಇನ್ನೂ ಗ್ರ್ಯಾಂಡಾಗೇ ಇರ್ತೈತಿ. ನೋಡಲಿ ಸ್ಟೇಜ್ ಭಾರಿ. ಎಲ್ಲಿ ಪೂಜಾಗ ಹಾಡಂದಾರ, ಎಲ್ಲಿ ಹೆದರಿಗಿದ್ದಾಳ ಅನಿಸುತ್ತೆ ನಂಗೆ ಸ್ಟೇಜ್ ಮೇಲೆ ಹೋದ್ಮೇಲೆ. ಇಲ್ಲ, ಆಕಿಗೆ ರೂಢಿ ಐತಲ್ಲ ಕಾಲೇಜಿನಾಗ ಅದು ಹಾಡಿ, ಏನು ಹೆದರಲ್ಲ. ಹಾಡ್ತಾ ಚಂದಗಿನ ಹಾಡ್ತಾ ತಗೋ. ನಡ್ರಿ, ಅಲ್ಲಿ ಒಂದು ಸ್ವಲ್ಪ ಜ್ಯೂಸದು ಇಟ್ಟಿರ್ತಾರೆ, ಕುಡಿ ನಡ್ರಿ. ನಡಿಯಕ್ಕ.